ನಿಹಾರ್ ಹೊಂದಿಸಿ ಬರೀರಿ ನೋಡಿದ್ಮೇಲೆ ನನ್ನ ಫ್ರೆಂಡ್ ಕಸಿನ್ ಇಬ್ರು ಮೀಟ್ ಆಗಿ ಇದಾದ್ಮೇಲೆ ಒಂದು ಇವ್ರ ಕಡೆಯಿಂದ ಇದ್ದೊಬ್ಬ ಪ್ರೊಡ್ಯೂಸರ್ ಓಕೆ ತೆಲುಗುಗೆ ಡೈರೆಕ್ಟ್ ಸಿನಿಮಾ ಮಾಡೋಣ ಅಂತ ಒಂದು 6 ಮಂತ್ ಟ್ರಾವೆಲ್ ಆಯಿತು. ಸೊ ಅದು ಟೇಕ್ ಆಫ್ ಆಗಲಿಲ್ಲ. ಸೊ ಆ ಟೈಮಲ್ಲಿ ಮತ್ತೆ ನಾನು ಬೇರೆ ಇನ್ನೊಂದು ಅಂತ ಹೋಗ್ತಾ ಇರ್ಬೇಕಾದ್ರೆ ಈಗ ಆಲ್ರೆಡಿ 6 ಮಂತ್ ಟ್ರಾವೆಲ್ ಆಗಿದೆ, ಇಬ್ರಿಗೂ ಒಂದು ಗೊತ್ತಿದೆ ಅಂತ ಹೇಳಿದಾಗ ಇಬ್ರು ಡಿಸೈಡ್ ಮಾಡಿದ್ರು ಆ ಕತೆ ಬಿಟ್ಟು ಅದು ಇನ್ನೊಂದು ಕತೆ ಇತ್ತು. ಸೊ ಹಾಗಾಗಿ ಈ ಕತೆ ಇದು ಮಾಡ್ತಾ ಇರ್ಬೇಕಾದ್ರೆ ಇಲ್ಲ ಇದನ್ನ ಮಾಡೋಣ ಅಂತ ಜೊತೆಗೆ ಒಂದು ನಿರ್ಧಾರಕ್ಕೆ ಬಂದು ಇಬ್ರು ಸಿನಿಮಾಗೆ ಸ್ಟಾರ್ಟ್ ಮಾಡಿದ್ದು. ಅದಾದ್ಮೇಲೆ ಇನ್ನು ಅದ್ರ ಸುತ್ತ ಪಾತ್ರಗಳು ಅಂತ ಬಂದಾಗ ಇನ್ನು ಇದ್ರಲ್ಲಿ ಹೇಳಬೇಕು ಅಂದರೆ ಕೆಲವು ಗೊತ್ತಿಲ್ಲ ಆ ಪಾತ್ರಗಳು ಅವೇ ಹುಡಿಕೊಂಡು ಇವರು ಎಲ್ಲರನ್ನು ಅಂಥದ್ದು ಇನ್ ದಟ್ ವೇ ಐಮ್ ಬ್ಲೆಸ್ಸಿಂಗ್ ಬಿಕಾಸ್ ಎಲ್ಲರ ಪಾತ್ರ ಕೂಡ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈಗ ಔಟ್ಪುಟ್ ನೋಡಿದಾಗ. ಇನ್ನು ಸಿತಾರಾ ಮೇಡಮ್ ಹೇಳ್ತಾ ಇರ್ಬೇಕಾದ್ರೆ ಈ ನಾನು ಕತೆ ನರೇಟ್ ಮಾಡಿದಾಗ ಇವ್ರ ಮೈಂಡಲ್ಲಿ ಬರೀ ಸಿತಾರಾ ಮೇಡಮೇ ಹೋಗ್ತಿತ್ತಂತೆ. ಅಂದರೆ ನೀ ಡಿಸ್ಕಸ್ ವಿತ್ ಹಿಮ್ ಇಲ್ಲ ಸಿತಾರಾ ಮೇಡಮ್ ಶೂಟ್ ಆಗ್ತಾರೆ ಎಸ್ ಕರೆಕ್ಟ್ ಅವರು ತುಂಬ ದಿನ ಆಗಿದೆ ಎಮೋಷನಲ್ ಪಾತ್ರಕ್ಕೆ ಮತ್ತು ಒಂದು ತಾಯಿ ಪಾತ್ರಕ್ಕೆ ಒಂದು ನಮ್ಮನೆ ದ ನೆಕ್ಸ್ಟ್ ಡೋರ್ ಅಂದ್ರೆ ಒಂದು ಅಮ್ಮ ಅಂತ ಅನಿಸ್ತಾರೆ ಅನ್ನೋ ಒಂದು ಪಾಯಿಂಟಲ್ಲಿ ಹೋಗಿದ್ದು. ಇನ್ನು ರವೀಂದ್ರ ಸರ್ದು ಇನ್ನೇನಿಲ್ಲ, ಅವರು ಹೆಂಗೆ ಹೇಳೋದು ಅಂತಂದರೆ ರವೀಂದ್ರ ಸರ್ ನನ್ನ ಫ್ರೆಂಡ್ ಒಬ್ರು ರವೀಂದ್ರ ಸರ್ದು ಫೋಟೋ ನನಗೆ ಕಳಿಸಿದ್ರು. ಯಾರ್ರೀ ಆ ಫ್ರೆಂಡ್? ಯತೀಶ್ ಅಂತ ನಿಮ್ ಫೋಟೋ ಕಳಿಸಿದ ತಕ್ಷಣ ಇಮಿಡಿಯೇಟ್ ನಿಮ್ದು ಬ್ಲಾಕ್ ಅಂಡ್ ವೈಟ್ ಅಂತ ಗೂಗಲ್ ಅಲ್ಲಿ ಫೋಟೋ ಕಳಿಸಿದ ತಕ್ಷಣ ಇದಕ್ಕಿಂತ ಮುಂಚೆ ನಡೆದಿರೋ ಇಂಟರ್ವ್ಯೂಸ್ ಎಲ್ಲ ಅವರ ಫ್ರೆಂಡ್ ಬಗ್ಗೆ ಹೇಳಿದ್ರು. ಹೌದು ಯಾರ ಫ್ರೆಂಡ್ ಯಾರು ಅಂತ ಹೇಳಿಲ್ಲ. ಯತೀಶ್ ಅಂತ ನನ್ನ ಫ್ರೆಂಡ್. ನನ್ನ ನೋಡಿ ಅದು ಹೇಳ್ಬೇಕು, ಭಾವನೆಗಳು ಹೇಳ್ಬೇಕು ಅಂತ ಹಂಗೆ ಹೇಳಿದ ತಕ್ಷಣ ಅವರು ಕಳಿಸಿದ ತಕ್ಷಣ ಇಮಿಡಿಯೇಟ್ ಆಗಿ ಓಕೆ ಇಲ್ಲ ಅಂತ ಹೇಳಿದ್ಮೇಲೆ ಇನ್ನೇನಿದ್ರು ಓಕೆ ಇವ್ರಿಗೆ ಹೆಂಗೆ ಅಪ್ರೋಚ್ ಮಾಡೋದು ಅಂತ ಹೇಳಿದಾಗ ಸರ್ ಕತೆ ಸ್ಕ್ರಿಪ್ಟ್ ಕಳಿಸಿ